ಎಂತ ಗೊತ್ತಾ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು ಎಂತಕ್ಕೆ ಈ ವರ್ಷ ನೀ ಜಾಸ್ತಿ ಟ್ರಿಪ್ಸ್ ಹೋಗೇ ಇಲ್ವಲ್ಲ ಅಂತ. ಈ ವರ್ಷ ಬರೀ ಊರಿಗೆ ಹೋಗಿ ಬರೋದೇ ನನ್ಗೊಂಥರ ಟ್ರಿಪ್ಸ್ ತರ ಆಗೋಗ್ಬಿಟ್ಟಿದೆ ಆಯ್ತಾ. ಸರಿ ವಾರ್ಕಳ ಹೋಗೋಣ ಅಂತ ಡಿಸೈಡ್ ಮಾಡಿ ನಾನು ನನ್ನ ತಂಗಿ ನನ್ನ ಫ್ರೆಂಡ್ಸು ಹೋದ್ವಿ. ಎಂತ ಮರ ವಾರ್ಕಳ ಏನ್ ಇಲ್ಲುಂಟ. ಓ ನೀರ್ ನೋಡ್ಬಿಟ್ಟು ಎಂತ ಖುಷಿ ಅಂತೀರಾ. ನಾವು ಫಾರಿನರ್ಸ್ ಹತ್ರ ನೋಡಿ ಕಲಿಬೇಕು. ಅವ್ರು ಸಣ್ಣ ಸಣ್ಣದ್ರಲ್ಲೇ ಎಷ್ಟು ಚಂದ ಎಂಜಾಯ್ಮೆಂಟ್ ಮಾಡ್ತಾರೆ ಅಂದ್ರೆ. ಎಂತ ಅಂದ್ರೆ ವಾರ್ಕಳ ಒಂಥರ ಗೋವಾ ತರ ಆಯ್ತಾ. ಅಂದ್ರೆ ಸೇಮ್ ಇಲ್ಲೂ ಸಹ ನಾರ್ತ್ ಕ್ಲಿಪ್ ಸೌತ್ ಕ್ಲಿಪ್ ಅಂತ ಇದೆ. ನಾವು ರೆಸಾರ್ಟ್ ಹೋಮ್ ಸ್ಟೇ ರೂಮ್ ನ ಏನೇನು ಫಸ್ಟ್ ಬುಕ್ ಮಾಡಿರ್ಲಿಲ್ಲ. ಅಲ್ಲೇ ಹೋಗಿ ನೋಡೋಣ ಹೇಗಿರತ್ತೆ ಅಂದ್ರೆ ನಿಯರ್ ಬೈ ನೋಡೋಣ ಅಂತ ಅನ್ಕೊಂಡು ಹೋದ್ವಿ. ನಮ್ಗೆ ಅಲ್ಲೇ ಚೆನ್ನಾಗಿರೋ ಹೋಮ್ ಸ್ಟೇನೆ. ಮತ್ತೆ ಕ್ಲಿಪ್ ಅಂದ್ರೆ ಎಂತ ಅಂದ್ರೆ ಸಮುದ್ರ ಭಾಗ ಕೆಳಗಿರುತ್ತೆ, ಭೂಮಿ ಮೇಲಿರುತ್ತೆ. ಮೇಲಿಂದ ನಾವು ಕೆಳಗ್ ನಡ್ಕೊಂಡ್ ಬರ್ಬೇಕಷ್ಟೇ ಸಮುದ್ರಕ್ಕೆ ಬರ್ಬೇಕು ಅಂತ ಅಂದ್ರೆ. ಆಮೇಲೆ ನನ್ ತಂಗಿ ಇಳಿಲೇ ಇಲ್ಲ ನೀರಿಗೆ, ನಾನು ಇಳಿದೆ ಯಾಕಂದ್ರೆ ವಾಕಬಲ್ ಇರೋದ್ರಿಂದ ಓಕೆ ಅಂತ. ಇಲ್ಲಾಂದ್ರೆ ಯೂಶಲಿ ನಾನು ಬೇರೆ ಕಡೆ ಎಲ್ಲ ನೀರಿಗೆ ಇಳಿಯೋದಕ್ಕೆ ಹೋಗೋದಿಲ್ಲ. ಸಮುದ್ರ ಹೋದ್ರೆ ಹತ್ರದಲ್ಲಿ ವಾಕಬಲ್ ಡಿಸ್ಟೆನ್ಸ್ ಇದ್ರೆ ಮಾತ್ರ ಇಳಿಯೋದು, ಇಲ್ಲಾಂದ್ರೆ ಮೈಯೆಲ್ಲ ಒಂಥರ ಅಂಟಲ್ಲ. ಆಮೇಲೆ ಎಂತಂದ್ರೆ ಇಲ್ಲೆಲ್ಲ ಚಂದ ಚಂದ ಎಲ್ಲ ಗೇಮ್ಸ್ ಎಲ್ಲ ಉಂಟಾಯ್ತಾ, ಪ್ಯಾರಾಗ್ಲೈಡಿಂಗು ಆಮೇಲೆ ಸ್ಪೋರ್ಟ್ಸ್ ಗೇಮು ಎಲ್ಲದೂ ಚೆನ್ನಾಗಿದೆ. ನಿಮ್ಗೆ ಎಂತ ಬೇಕಾದ್ರೂ ಆಟ ಆಡ್ಕೊಬಹುದು. ಆಮೇಲೆ ಅಲ್ಲೇ ವಾರ್ಕಳ ಬೀಚ್ ನಾವು ಹೋಗಿದ್ದು ಫಸ್ಟ್. ಅಲ್ಲಿ ನಿಮಗೆ ಮೇಲ್ ಕಾಣಿಸ್ತಾ ಇದೆ ನೋಡಿ, ಅದೇ ಕ್ಲಿಪ್ ಆಯ್ತಾ. ಅಲ್ಲೇ ಪಾರ್ಟಿಗಳು ಎಲ್ಲ ನಡೆಯೋದು. ಆ ವ್ಯೂ ಅಲ್ಲಿ ನೀವು ಕುತ್ಕೊಂಡ್ಬಿಟ್ಟು ಈ ಕಡೆ ಕೆಳಗೆ ನೀವು ಸಮುದ್ರ ನೋಡ್ಬೋದು. ಹಂಗೆಲ್ಲ ಆಟ ಆಡಿ ಎಲ್ಲ ಕಾಲೆಲ್ಲ ನೋವು ಬಂದೋಗೋಯ್ತು. ಈಗ ಮತ್ತೆ ಕ್ಲಿಪ್ ಇಳಿಯೋದು ಸುಲಭ, ಕ್ಲಿಪ್ ಹತ್ತೋದು ಹೇಳಿ.